ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ SJVN ಲಿಮಿಟೆಡ್ನಲ್ಲಿ ಖಾಲಿ ಇರ್ತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 18/5/2025 ಕೊನೆಯ ದಿನಾಂಕ ಆಗಿರ್ತದೆ. ಬನ್ನಿ ಹಾಗಾದರೆ ವೇಕೆನ್ಸಿ ಯಾವ ರೀತಿ ಅದಾವ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರ್ಬೇಕು ನಮಗೆ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ ಮತ್ತು ಸ್ಯಾಲ್ರಿ ಯಾವ ರೀತಿ ಇರ್ತದೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇದಾಗಿ ಪೋಸ್ಟ್ ನೇಮ್ ಎಕ್ಸಿಕ್ಯೂಟಿವ್ ಟ್ರೈನಿ ಅಥವಾ E2. ಇದು ಸ್ಯಾಲ್ರಿ ಬಂದುಬಿಟ್ಟು 50,000ದಿಂದ 1,60,000ವರೆಗೂ ಸ್ಯಾಲ್ರಿ ಸಿಗುತ್ತಾ. ಇನ್ನು ಕ್ವಾಲಿಫಿಕೇಷನ್ ಲೆವೆಲ್ಲ ಯಾವ ಕ್ಯಾಟಗರಿ ವೈಸ್ ಯಾವ ರೀತಿ ವೇಕೆನ್ಸಿ ಖಾಲಿ ಇರುತ್ತೆ ನೋಡೋಣ. ಈಗ ಮೊದಲೇದಾಗಿ ಸಿವಿಲ್ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಕ್ವಾಲಿಫಿಕೇಷನ್. ಮತ್ತು ಪೋಸ್ಟ್ ಬಂದುಬಿಟ್ಟು UR ಕ್ಯಾಂಡಿಡೇಟ್ಗೆ 9 ಪೋಸ್ಟ, OBC 8, SC 5, ST 3, EWS 5, ಟೋಟಲಿ 30 ಪೋಸ್ಟ ಖಾಲಿ ಇದಾವೆ. ಇನ್ನು ಎರಡನೇದಾಗಿ ನೋಡೋದಾದರೆ ಎಲೆಕ್ಟ್ರಿಕಲ್ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 5 ಪೋಸ್ಟ್ ಖಾಲಿ ಇದ್ದು UR ಕ್ಯಾಂಡಿಡೇಟ್ಗೆ ಇದ್ದಾವೆ. ಇನ್ನು OBC ಕ್ಯಾಂಡಿಡೇಟ್ಗೆ 4 ಪೋಸ್ಟ, SC 3 ಪೋಸ್ಟ, ST 1 ಪೋಸ್ಟ, PS 2 ಪೋಸ್ಟ್ ಖಾಲಿ ಇದಾವೆ. ಟೋಟಲಾಗಿ 15 ಪೋಸ್ಟ ಎಲೆಕ್ಟ್ರಿಕಲ್ ಒಳಗೆ ಖಾಲಿ ಇದಾವೆ. ಇನ್ನು ಮೆಕ್ಯಾನಿಕಲ್ ಒಳಗೆ ನೋಡೋದಾದರೆ ಬ್ಯಾಚುಲರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ಗೆ UR ಕ್ಯಾಂಡಿಡೇಟ್ಗೆ 7 ಪೋಸ್ಟ್ ಖಾಲಿ ಇದ್ದರೆ OBC ಕ್ಯಾಂಡಿಡೇಟ್ಗೆ 4 ಪೋಸ್ಟ್ ಖಾಲಿ ಇದಾವೆ. ಇನ್ನು SC ಕ್ಯಾಂಡಿಡೇಟ್ಗೆ 2 ಪೋಸ್ಟ, STಗೆ 1 ಪೋಸ್ಟ. ಇನ್ನು EWS ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 15 ಪೋಸ್ಟ್ ಖಾಲಿ ಇದಾವೆ ಇದರಾಗೂ ಕೂಡ. ಇನ್ನು 4ನೇದಾಗಿ ಹ್ಯೂಮನ್ ರಿಸೋರ್ಸ್ ಅಂತೇಳಿ ಗ್ರ್ಯಾಜುಯೇಟ್ ವಿತ್ 2 years MBA ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ವಿತ್ ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಆರ್ HR. UR ಕ್ಯಾಂಡಿಡೇಟ್ಗೆ 5, OBC 1, SCಗೆ ಯಾವುದೇ ರೀತಿ ಇಲ್ಲ ಮತ್ತು STಗೆ ಯಾವುದೇ ರೀತಿ ಅವಕಾಶ ಈ ಹುದ್ದೆಯಲ್ಲಿ ಇಲ್ಲ. ಇನ್ನು EWS ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 7 ಪೋಸ್ಟ್ ಖಾಲಿ ಹ್ಯೂಮನ್ ರಿಸೋರ್ಸ್ ಒಳಗೆ ಅದಾವ್ರಿ. ಇನ್ನು 5ನೇದಾಗಿ ನೋಡೋದಾದರೆ ಎನ್ವಿರಾನ್ಮೆಂಟ ಬ್ಯಾಚುಲರ್ ಡಿಗ್ರಿ ಇನ್ ಡೆವಲಪ್ಮೆಂಟ್ ಇಂಜಿನಿಯರಿಂಗ್ ಅಥವಾ 2 years ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಒಳಗೆ ಎಜುಕೇಷನ್ ಮುಗಿಸಿದ ಅಭ್ಯರ್ಥಿಗಳಿಗೆ UR ಕ್ಯಾಂಡಿಡೇಟ್ಗೆ 5 ಪೋಸ್ಟ್ ಖಾಲಿ ಇದ್ದರೆ OBC ಕ್ಯಾಂಡಿಡೇಟ್ಗೆ 1 ಪೋಸ್ಟ್ ಖಾಲಿ ಇದೆ ಮತ್ತು STಗೆ 1 ಪೋಸ್ಟ್ ಖಾಲಿ ಇದ್ದು ಟೋಟಲಾಗಿ 7 ಪೋಸ್ಟ ಇದರಲ್ಲಿ ಖಾಲಿ ಇದಾವೆ. ಇನ್ನು 6ನೇದಾಗಿ ನೋಡೋದಾದರೆ ಜಿಯಾಲಜಿ ಅಂತೇಳಿ MSc ಅಥವಾ MTech ವಿತ್ ಇಂಜಿನಿಯರಿಂಗ್ ಜಿಯಾಲಜಿ ಆ್ಯಸ್ ಮೇನ್ ಸಬ್ಜೆಕ್ಟ್ ಅಥವಾ MSc ಅಥವಾ MTech ಇನ್ ಇಂಜಿನಿಯರಿಂಗ್ ಜಿಯಾಲಜಿ ಒಳಗೆ ಮುಗಿಸಿದ ಅಭ್ಯರ್ಥಿಗಳಿಗೆ UR ಕ್ಯಾಂಡಿಡೇಟ್ಗೆ 4 ಪೋಸ್ಟ್ ಖಾಲಿ ಇದ್ದರೆ OBCಗೆ 1 ಪೋಸ್ಟ ಮತ್ತು SCಗೆ 1 ಪೋಸ್ಟ, EWS ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಐತಿ. ಟೋಟಲ 7 ವೇಕೆನ್ಸಿ ಇದರಲ್ಲಿ ಖಾಲಿ ಇದಾವೆ. ಇನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿದು ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ವಿತ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇದು UR ಕ್ಯಾಂಡಿಡೇಟ್ಗೆ 2 ಪೋಸ್ಟ್ ಖಾಲಿ ಇದ್ದರೆ OBC ಕ್ಯಾಂಡಿಡೇಟ್ಗೆ 2 ಪೋಸ್ಟ್ ಖಾಲಿ ಇದಾವೆ. ಇನ್ನು STಗೆ 1, ಇನ್ನು SCಗೆ 1 ಪೋಸ್ಟ, STಗೆ 1 ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ 6 ಪೋಸ್ಟ್ ಖಾಲಿ ಇದಾವೆ. ಇನ್ನು 9ನೇದಾಗಿ ನೋಡೋದಾದರೆ ಫೈನಾನ್ಸ್ ಅಂತೇಳಿ ಇನ್ನು ಚಾರ್ಟೆಡ್ ಅಕೌಂಟ್ ಅಥವಾ ICWA CMT ಅಥವಾ 2 years MBA ವಿತ್ ಸ್ಪೆಷಲೈಸೇಷನ್ ಫೈನಾನ್ಸ್ ಒಳಗೆ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿದ್ದಾರೆ. ಇದರಲ್ಲಿ ಕ್ಯಾಂಡಿಡೇಟ್ಗೆ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವೆ ಅಂದ್ರೆ UR ಕ್ಯಾಂಡಿಡೇಟ್ಗೆ 9 ವೇಕೆನ್ಸಿ, ಇನ್ನು OBCಗೆ 6, SCಗೆ 2, STಗೆ 1, EWS 2, ಟೋಟಲಾಗಿ 20 ವೇಕೆನ್ಸಿ ಖಾಲಿ ಇದಾವೆ. ಇನ್ನು 10ನೇದಾಗಿ ಲಾ ಅಂತೇಳಿ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಲಾ 3 years LLB ಅಥವಾ 5 ವರ್ಷ ಇಂಟಿಗ್ರೇಟೆಡ್ ಕೋರ್ಸನ್ನು ಅಭ್ಯರ್ಥಿ ಮುಗಿಸಿರಬೇಕು. ಇದರಲ್ಲಿ UR ಕ್ಯಾಂಡಿಡೇಟ್ಗೆ 3 ಪೋಸ್ಟ, OBC 2, SC 1, EWS 1, ಟೋಟಲಾಗಿ 3 ವೇಕೆನ್ಸಿ ಇದರಲ್ಲಿ ಖಾಲಿ ಇದಾವೆ. ಇನ್ನು ಟೋಟಲಾಗಿ ವೇಕೆನ್ಸಿ ಕ್ಯಾಟಗರಿ ವೈಸ್ ಎಷ್ಟು ಅದಾವೆ ಅಂದರೆ UR ಕ್ಯಾಂಡಿಡೇಟ್ಗೆ 49 ವೇಕೆನ್ಸಿ ಇದ್ದರೆ OBCಗೆ 29, ಇನ್ನು SCಗೆ 15, STಗೆ 8, EWS 13, ಟೋಟಲಾಗಿ 114 ಪೋಸ್ಟ್ SJVN ಲಿಮಿಟೆಡ್ ಒಳಗೆ ವೇಕೆನ್ಸಿ 114 ವೇಕೆನ್ಸಿ ಖಾಲಿ ಇದಾವೆ. ಏಜ್ ಲಿಮಿಟ ಮತ್ತು ಏಜ್ ರಿಲ್ಯಾಕ್ಸನ್ನು ಯಾವ ರೀತಿ ಐತೆ ನೋಡೋಣ. ಈಗ ಅಪ್ಪರ್ ಏಜ್ ಲಿಮಿಟ್ ಅಂದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟು ಅಂದರೆ 30 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು.
ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. SC ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ. ಮತ್ತಿನ್ನು OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ ಇರುತ್ತೆ. ಇನ್ನು PW ಬಿಲಾಂಗ್ ವಿತ್ UR ಅಥವಾ ಜನರಲ್ ಮತ್ತು EWS ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಷನ್ ಕೊಡ್ತಾರೆ. ಇನ್ನು PWBD ಬಿಲಾಂಗ್ಸ್ ಟು OBC ಕ್ಯಾಂಡಿಡೇಟ್ ಆಗಿದ್ದರೆ 13 ವರ್ಷ ಕೊಡ್ತಾರೆ. ಇನ್ನು PWBD SC ST ಆಗಿದ್ದರೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಷನ್ನ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತದೆ. ಇನ್ನು ಅಭ್ಯರ್ಥಿನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ನೋಡೋಣ. ಈಗ ಮೊದಲನೇದಾಗಿ ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಇಡ್ತಾರೆ. ಅದಾದ್ಮೇಲೆ ಗ್ರೂಪ್ ಡಿಸ್ಕಷನ್ ಇರ್ತೈತಿ ಮತ್ತು ಪರ್ಸ್ನಲ್ ಇಂಟರ್ವ್ಯೂವನ್ನು ಅಭ್ಯರ್ಥಿಗೆ ತೆಗೆದುಕೊಂಡು ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಯಾವ ರೀತಿ ವೇಟೇಜ್ ಇರುತ್ತಂದ್ರೆ ಎಕ್ಸಾಮದ್ದು CBT ಸ್ಕೋರ 75% ಕ್ಯಾಲ್ಕುಲೇಷನ್ ತೊಗೊಂಡ್ರೆ ಗ್ರೂಪ್ ಡಿಸ್ಕಷನ್ನ 10% ತೊಗೋತಾರೆ. ಇನ್ನು ಪರ್ಸ್ನಲ್ ಇಂಟರ್ವ್ಯೂ 15% ತೊಗೋತಾರೆ. ಟೋಟಲಾಗಿ 100 ತೆಗೆದುಕೊಂಡು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು CBT ಎಕ್ಸಾಮ್ಗೆ ಯಾವ ರೀತಿ ಸಬ್ಜೆಕ್ಟ್ ಐತೆ ಅಂತ ನೋಡೋಣಾಗ ನೋಡಿರಿ. CBT ಎಕ್ಸಾಮ ಯಾವ ರೀತಿ ಐತತ್ತ 2 ತಾಸದ ಎಕ್ಸಾಮ್ ಇರುತ್ತೆ. 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ಮತ್ತು 150 ಮಾರ್ಕ್ಸ್ ಇರುತ್ತೆ. ಇದು ಯಾವ ಮಾಧ್ಯಮದಾಗ ಇರ್ತಂದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಎಕ್ಸಾಮ್ ಇರ್ತದೆ. ಸಿಲೆಬಸ್ ಯಾವ್ಯಾವ ರೀತಿ ಇರುತ್ತಂದ್ರೆ ಸೆಕ್ಷನ್ 1ರಾಗ 120 ಮಾರ್ಕ್ಸಿಂದ ಚಾಯ್ಸ್ ಕ್ವಶನ್ಸ್ ಆಫ್ ದ ರಿಲೆವೆಂಟ್ ಡಿಸಿಪ್ಲಿನ್ ಒಳಗೆ ಅಥವಾ ಸಬ್ಜೆಕ್ಟ್ ಒಳಗೆ ಇರ್ತದೆ. ಇನ್ನು ಸೆಕ್ಷನ್ 2 ಒಳಗೆ ಅಂತೇಳಿ 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಅವು ಜನರಲ್ ಎಬಿಲಿಟಿ ಇರ್ತೈತಿ, ಲಾಜಿಕಲ್ ರೀಸನಿಂಗ, ಇಂಟೆಲಿಜೆನ್ಸ್ ಟೆಸ್ಟ್ ಸೆಕ್ಷನ್ 2 ಒಳಗೆ ಇರ್ತದೆ. ಮತ್ತು ಇದ್ರಾಗ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಒಂದು ಕ್ವಶನ್ಗೆ 1 ಆನ್ಸರ್ಗೆ 1 ಮಾರ್ಕ್ ಇರುತ್ತೆ. ನೋಡಿರಿ ಅಪ್ಲಿಕೇಶನ್ ಫೀ ಯಾವ ರೀತಿ ಐತಂದ್ರೆ ಅಪ್ಲಿಕೇಶನ್ ಫೀ 600 ರೂಪಾಯಿ ಆಗಿರ್ತದೆ. ಪ್ಲಸ್ GST 18% ಸೇರಿಸಿರ್ತಾರೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತದೆ. ಇದು OBC UR ಕ್ಯಾಂಡಿಡೇಟ್ಗೆ ಮತ್ತು ಜನರಲ್ ಕ್ಯಾಂಡಿಡೇಟ್ಗೆ OBC ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಫೀ ಇರ್ತದೆ. ಇದು ಮತ್ತು ಯಾರಿಗೆ ಇರೋಂಗಿಲ್ಲ ಅಂದರೆ SC ST EWS PWBD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೋಡಿರಿ ಅಪ್ಲಿಕೇಶನ್ನ 28/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 18/5/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು 18/5/2015 ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಅಫಿಷಿಯಲ್ ವೆಬ್ಸೈಟ್ ಆದ www.sjvn.nic.in ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.